ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೂತನ್ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ಇನ್ಸ್ಟೆಂಟಾಗಿ ಹಾಲು ಪೌಡ್ರಲ್ಲಿ ಗುಲಾಬ್ ಜಾಮೂನ್ ಮಾಡೋದನ್ನ ತೋರಿಸ್ತಿದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಸಕ್ಕರೆ, ಹಾಲು ಪೌಡರ್, ಏಲಕ್ಕಿ, ಲವಂಗ, ಎಣ್ಣೆ, ಹಾಲು, ನೀರು. ಈಗ ಒಂದು ಬೌಲ್ ತಗೊಂಡು ಆ ಬೌಲ್ಗೆ 1 ಕಪ್ ಫುಲ್ ನಾವು ಹಾಲು ಪೌಡರ್ನ ಹಾಕ್ಕೊಳ್ಳೋಣ. ಈಗ ಹಾಕ್ಕೊಂಡಿರೋ ಹಾಲು ಪೌಡರ್ಗೆ ಚೂರೇ ಹಾಲು ಹಾಕ್ಕೊಂಡು ತುಂಬ ಸಾಫ್ಟಾಗಿ ಕಲಿಸ್ಕೊಬೇಕು. ಇದಕ್ಕೆ ನೀರೆಲ್ಲ ಏನೂ ಮಿಕ್ಸ್ ಮಾಡೋಂಗಿಲ್ಲ, ಬರೀ ಹಾಲಲ್ಲೇ ಕಲಿಸ್ಬೇಕು. ಮತ್ತು ಇದು ಚಪಾತಿ ಹಿಟ್ಟಿಗೆ ರಫಾಗಿ ಕಲಿಸ್ತೀವಲ್ಲ, ಆ ಥರ ಕಲಿಸ್ಬೇಡಿ, ತುಂಬ ಸಾಫ್ಟಾಗಿ ಕಲಸಿ. ಮತ್ತು ಇದು ಕಲಸೆಲ್ಲ ಆದಮೇಲೆ ಇದನ್ನ ಒಂದು ಸ್ವಲ್ಪ ಹೊತ್ತು ಹಾಗೆ ಸೈಡಲ್ಲಿ ಎತ್ತಿಟ್ಬಿಡೋಣ. ಆಮೇಲೆ ನಾವು ಸಕ್ಕರೆ ಪಾಕ ಮಾಡ್ಕೋಬೇಕು. ಈ ಪಾಕಕ್ಕೆ 2 ಗ್ಲಾಸ್ ನೀರಿಗೆ 1 ಕಪ್ ಸಕ್ಕರೆ ಹಾಕ್ಕೋಬೇಕು. ಸಕ್ಕರೆ ಹಾಕಿದ ಮೇಲೆ ಇದಕ್ಕೆ ಸ್ವಲ್ಪ ಲವಂಗ ಮತ್ತು ಏಲಕ್ಕಿನ ಹಾಕ್ಕೊಳ್ಳೋಣ. ಈ ಏಲಕ್ಕಿ ಲವಂಗ ಹಾಕ್ಕೊಳ್ಳೋ ಜಸ್ಟ್ ಫ್ಲೇವರ್ಗೋಸ್ಕರ. ಮತ್ತು ಇದು ಒಂದೆಳೆ ಪಾಕ ಬಂದಿದ್ರೆ ಸಕ್ಕರೆ ಪಾಕ ರೆಡಿ ಅಂತ. ಈಗ ಆಗಲೇ ಎತ್ತಿಟ್ಟಿದ್ದ ಗುಲಾಬ್ ಜಾಮೂನ ನಾವು ಕೈಗೆ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಚಿಕ್ಕದಾಗೆ ಬಾಲ್ ಮಾಡ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ದೊಡ್ಡದಾಗಿ ಮಾಡಿ, ನೀವು ಇನ್ನೂ ಸ್ವಲ್ಪ ಚಿಕ್ಕದಾಗಿ ನೀಟಾಗಿ ಮಾಡ್ಕೊಳ್ಳಿ. ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಆ ಗುಲಾಬ್ ಜಾಮೂನ್ ಇದೆಯಲ್ಲ, ಅದನ್ನ ಒಂದೊಂದಾಗೆ ಎಣ್ಣೆಗೆ ಬಿಟ್ಕೊಂಬರೋಣ. ಇದು ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು. ತುಂಬ ಇದರಲ್ಲಿಟ್ಟರೆ ಕರಿ ಆಗಿಬಿಡುತ್ತೆ. ನೋಡಿಕೊಂಡು ಗೋಲ್ಡನ್ ಬ್ರೌನ್ ಆಗೋ ಗಂಟ ಫ್ರೈ ಮಾಡಿ. ಆಮೇಲೆ ಅದನ್ನ ಪಾಕಕ್ಕೆ ಹಾಕ್ಕೊಳ್ಳೋಣ. ಈಗ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ನೋಡಿ, ಕಟ್ ಮಾಡಿ ತೋರಿಸ್ತಿದ್ದೀನಿ ನೋಡಿ. ಸೇಮ್ ಮಿಕ್ಸ್ಡ್ ಗುಲಾಬ್ ಜಾಮೂನ್ ಥರನೇ ಇದೆ. ಹಾಲು ಪೌಡರ್ ಮಾಡಿದಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಸೇಮ್ ಗುಲಾಬ್ ಜಾಮೂನೇ, ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ ಒಂದ್ಸರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.